ನೇಗಿಲ ಮೇಲೆ ನಿಂತಿದೆ ಧರ್ಮ. ನಮಸ್ಕಾರ ವೀಕ್ಷಕರೇ, ನೇಗಿಲನಾದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮದ್ದೂರಿನಲ್ಲಿರುವ ಎರೆಹುಳ ಘಟಕಕ್ಕೆ ಭೇಟಿ ನೀಡಿದ್ದು. ತುಂಬ ಕಡೆ ವಿಸಿಟ್ ಮಾಡಿದಾಗ ಓಕೆ ಮಾಡ್ಬೋದು ಅಂತ ಅನಿಸ್ತು. ಅಲ್ಲಿ ಫಸ್ಟ್ ಟೂ ಇಯರ್ಸ್ ನನಗೆ ಬಿಸ್ನೆಸ್ ಗೊತ್ತಿರಲಿಲ್ಲ. ಯಾಕೆ ಅಂದರೆ ಪ್ರೊಡಕ್ಷನ್ ಯಾವ ಥರ ಮಾಡೋದು ಅಂತ ತಿಳ್ಕೊಂಡಿದ್ದೆ, ಸೇಲ್ಸ್ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಇದೆಲ್ಲ ನಮ್ಮ ರಾ ಮೆಟೀರಿಯಲ್ ಸ್ಟೋರೇಜ್ ಜಾಗ. ಇದು ದೊಡ್ಡ ಫಿಲ್ಟ್ರು. ನಮಸ್ತೆ, ಸಂತೋಷ್ ಅಂತ. ನಾನು ಆಲೂರು ವಿಲೇಜ್, ಮದ್ದೂರು ತಾಲೂಕು, ಮಂಡ್ಯ ಡಿಸ್ಟಿಕ್ಕಿಂದ. ನಮ್ದು ವರ್ಮಿ ಕಂಪೋಸ್ಟ್ ಯೂನಿಟ್ ಇದೆ. ಅದ್ರ ಬಗ್ಗೆ ನಾವು ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಯೂನಿಟ್ ಯಾವ ಥರ ಇದೆ ಅಂತ ಅದು ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಈ ವರ್ಮಿ ಕಂಪೋಸ್ಟ್ ಯೂನಿಟ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಯಿತು. 2016 ಮಾಡಿದ್ದು. ಸೊ ಇವಾಗ 10 ಇಯರ್ಸ್ ಆಗಿದೆ. ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬ ಕಡೆ ನಾನು ಇದನ್ನ ಯೂನಿಟ್ ಮಾಡಿರೋಂಥದ್ದನ್ನ ವಿಸಿಟ್ ಮಾಡಿದ್ದೆ. ಜೊತೆಗೆ GKVK ನಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದ್ದೆ. ತುಂಬ ಕಡೆ ವಿಸಿಟ್ ಮಾಡಿದಾಗ ಓಕೆ ಮಾಡ್ಬೋದು ಅಂತ ಅನಿಸ್ತು. ಇದು ಆರ್ಗ್ಯಾನಿಕ್ ಆಗಿ ಮಾಡೋದು ಮತ್ತೆ ಕೆಮಿಕಲ್ನ ಫ್ರೀ ಮಾಡ್ಬೋದು ಅನ್ನೋ ಒಂದೇ ಒಂದು ಇಂಟೆನ್ಷನ್ ಇದನ್ನ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟ್ ಟೂ ಇಯರ್ಸ್ ನನಗೆ ಬಿಸ್ನೆಸ್ ಗೊತ್ತಿರಲಿಲ್ಲ. ಯಾಕೆ ಅಂದರೆ ಪ್ರೊಡಕ್ಷನ್ ಯಾವ ಥರ ಮಾಡೋದು ಅಂತ ತಿಳ್ಕೊಂಡಿದ್ದೆ, ಸೇಲ್ಸ್ ಯಾವ ಥರ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಹಂಗಾಗಿ ಪ್ರಾಬ್ಲಮ್ ಆಗಿತ್ತು. ಇವಾಗ ಏನು ತೊಂದರೆ ಇಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲರಿಗೂ ಕೊಡ್ತಾ ಇದೀವಿ. ಸೊ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ವರ್ಮಿ ಕಾಂಪೋಸ್ಟ್ನ ಪ್ರಿಪೇರ್ ಮಾಡಲಿಕ್ಕೆ ನಾವು ಬೆಡ್ ಮಾಡ್ಕೊಂಡಿದ್ವಿ. ಬೆಡ್ ಯಾವ ಥರ ಇರುತ್ತೆ ಅಂತಂದರೆ ಈ ಥರ ಇರುತ್ತೆ, ತೊಟ್ಟಿಗಳಿರುತ್ತೆ. ತೊಟ್ಟಿ ಬಂದುಬಿಟ್ಟು ಲೆಂತ್ ನಿಮ್ಮ ಪಾಸಿಬಲ್ ಎಷ್ಟು ಇರುತ್ತೋ ಅಲ್ಲಿವರೆಗೂ ಮಾಡ್ಕೋಬೋದು. ವಿಡ್ತ್ ಮಾತ್ರ 3 ಫೀಟ್ ಇದ್ರೆ ಬೆಟರ್, 3 to 3.5 ಇದ್ರೆ ಬೆಟರ್. ತೊಟ್ಟಿ ಮೆಜರ್ಮೆಂಟ್ ಹೇಳಿದೆ. ನೆಕ್ಸ್ಟ್ ಬಂದ್ಬಿಟ್ಟು ರಾ ಮೆಟೀರಿಯಲ್ ಬಂದ್ಬಿಟ್ಟು ನಮ್ಮಲ್ಲೇ ಸಿಗೋಂಥ ಅಗ್ರಿಕಲ್ಚರ್ ವೇಸ್ಟ್, ಎಲೆಗಳು, ಬಾಳೆದಿಂಡು, ಕಬ್ಬಿನ ಸೋಗೆ, ಭತ್ತದ ಹುಲ್ಲು, ರಾಗಿ ಹುಲ್ಲು, ಏನು ಸಿಗುತ್ತೋ ಎಲ್ಲ ಥರದ ಎಲೆಗಳನ್ನ ಮಿಕ್ಸ್ ಮಾಡ್ಕೊಂಡು ಈ ಥರ ಒಂದು ಲೇಯರ್ ಕೊಟ್ಟಿರ್ತೀವಿ. ಇದೊಂದು ಲೇಯರ್. ಇವಾಗ ಎಲೆಗಳಿದೆ, ಹಲಸಿಂದು, ಹೊಂಗೆದು, ಮಾವಿಂದು ಎಲ್ಲ ಥರದ ಎಲೆಗಳಿದೆ. ಇಲ್ಲಿ ನೋಡ್ಬೋದು ನೀವು. ಈ ತೊಟ್ಟಿನಲ್ಲಿ ನಿಮಗೆ ಸರ್ವೇಗಿರೋದು, ಅರ್ಕ್ಲೆಸ್ ಮರದ್ದೆಲ್ಲ ಎಲೆಗಳಿದೆ. ಈ ಥರ ನಮ್ಮಲ್ಲಿ ಏನು ಪ್ರಾವಿಷನ್ ಇದೆಯೋ ಇರುತ್ತೋ ಸಿಗುತ್ತೋ, ಸೊ ಅಂಥ ರಾ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಮೇಜರ್ ಆಗಿ ಎಲೆಗಳು, ಅದ್ರ ಜೊತೆಗೆ ಈ ಥರ ರಾ ಮೆಟೀರಿಯಲ್ ಸಗಣಿ, ಕೌಡಂಗ್ನ ಜಾಸ್ತಿ ಯೂಸ್ ಮಾಡ್ತೀವಿ. ನಾವು ಒಂದು 80% ಸಗಣಿ ಯೂಸ್ ಮಾಡ್ತೀವಿ, ಇನ್ನು 20% ಮಾತ್ರ ಎಲೆಗಳು ಯೂಸ್ ಮಾಡ್ತೀವಿ. ಇದು ನಮ್ಮಲ್ಲೇ ಲೋಕಲಲ್ಲಿ ಸಿಗುವಂಥದ್ದು. ಮ್ಯಾಕ್ಸಿಮಮ್ ಸಗಣಿ ಜಾಸ್ತಿ ಯೂಸ್ ಮಾಡಿರ್ತೀವಿ. ಸೊ ಯಾಕೆಂದರೆ ನಾವು ಬೇಕಾದಷ್ಟು ಪ್ರೊಡಕ್ಷನ್ ಬೇಕಾದಷ್ಟು ರಾ ಮೆಟೀರಿಯಲ್ ನಮ್ಗೆ ಎಲೆಗಳೇ ಸಿಗಲ್ಲ. ಸೊ ಹಂಗಾಗಿ ಸಗಣಿ ಜಾಸ್ತಿ ಯೂಸ್ ಮಾಡಿ, ಸಗಣಿ ಜೊತೆಗೆ ಎಲೆನೂ ಯೂಸ್ ಮಾಡಿರ್ತೀವಿ. ಇದೆಲ್ಲ ಬಂದ್ಬಿಟ್ಟು ರಾ ಮೆಟೀರಿಯಲ್ ಸ್ಟೋರೇಜ್ ಏರಿಯಾ. ನಮಗೆ ರಾ ಮೆಟೀರಿಯಲ್ ಯಾವಾಗ ಸಿಗುತ್ತೋ ಆವಾಗ ಹೊಡ್ಸಿರ್ತೀವಿ. ಸೊ ನಮ್ಮ ತೊಟ್ಟಿ ಖಾಲಿ ಆಗಿದ ತಕ್ಷಣ ಇದನ್ನ ಫಿಲ್ ಮಾಡ್ಕೊಳ್ತೀವಿ. ಇದಕ್ಕೆ ಅಲ್ಲಿವರೆಗೂ ಇಲ್ಲೇ ಇಟ್ಬಿಟ್ಟು ಇದಕ್ಕೆ ವಾಟರ್ ಕೊಡ್ತಾ ಇರ್ತೀವಿ. ವಾಟರ್ ಕೊಟ್ಟು ಇದನ್ನೆಲ್ಲ ಒಂದ್ಸರಿ ಫಿಲ್ಟರ್ ಮಾಡಿಸ್ತೀವಿ. ಇಲ್ಲಿ ತಂದು ಹಾಕಿದ್ಮೇಲೆ ಒಂದ್ಸರಿ ಫಿಲ್ಟರ್ ಮಾಡ್ತೀವಿ. ಸೊ ಏನು ಫಿಲ್ಟರ್ ಮಾಡ್ತೀವಿ ಅಂದರೆ ಈ ಥರ ಪ್ಲಾಸ್ಟಿಕ್ಸ್ ಇರುತ್ತೆ, ಕಡ್ಡಿಗಳಿರುತ್ತೆ, ಅದನ್ನೆಲ್ಲ ಫಿಲ್ಟರ್ ಮಾಡಿ ಹೇಗೇನು ಆಮೇಲೆ ತೊಟ್ಟಿ ಫಿಲ್ ಮಾಡ್ತೀವಿ. ಸೊ ಹಂಗಾಗಿ ಇಲ್ಲೊಂದು ಕಡೆ ತರಿಸಿ ಹಾಕಿರ್ತೀವಿ. ಇದು 3 ಫೀಟ್ ಇದೆ ಪಿಟ್ಟು. 3 ಫೀಟಲ್ಲಿ ನಾವು 3 ಲೇಯರ್ಸ್ನ ಕೊಟ್ಟಿರ್ತೀವಿ. ಎಲೆಗಳು 3 ಲೇಯರ್ಸ್, ಸಗಣಿ 3 ಲೇಯರ್ಸ್. 1 ಲೇಯರ್ ಎಲೆಗಳು ಕೊಟ್ಟರೆ ನೆಕ್ಸ್ಟ್ ಏನು 1 ಲೇಯರ್ ಸಗಣಿ ಕೊಟ್ಟಿರ್ತೀವಿ. ಈಗೇನು 1 ಲೇಯರ್ ಎಲೆಗಳು, ಮತ್ತೆ ಸಗಣಿ, ಮತ್ತೆ ಎಲೆಗಳು, ಮತ್ತೆ ಸಗಣಿ, ಈ ಥರ 3 ಲೇಯರ್ಸ್ ಕೊಟ್ಟಿರ್ತೀವಿ. ಇದಕ್ಕೆ 20 ಡೇಸ್ ವಾಟರ್ ಕೊಡ್ತೀವಿ ಫಸ್ಟು. ಆಫ್ಟರ್ 20 ಡೇಸ್ ಅದಕ್ಕೆ ಉಳು ಬಿಡ್ತೀವಿ. ನೀರು ಯಾವ ಥರ ಕೊಡ್ತೀವಿ ಅಂದರೆ ಆಲ್ಟರ್ನೇಟ್ ಡೇಸ್ ಅಥವಾ ಡೈಲಿ. ಇದರಲ್ಲಿ ಇರೋಂಥ ಬಿಸಿ ಹೋಗಬೇಕು. ಆ ಬಿಸಿ ಹೋಗೋವರೆಗೂ ನೀರು ಕೊಡ್ತಾ ಇರ್ತೀವಿ. ಏನೋ ಇನ್ ಕೇಸ್ ಬಿಸಿ ಇದ್ದಾಗಲೇ ಎರೆಹುಳು ಬಿಟ್ಟರೆ ಎರೆಹುಳು ಸತ್ತೋಗುತ್ತೆ. ಹಂಗೆ ಇದರಲ್ಲಿ ಇರೋಂಥ ಬಿಸಿ ಎಲ್ಲ ರೆಡ್ಯೂಸ್ ಆದಮೇಲೆ ಆಮೇಲೆ ಎರೆಹುಳು ಬಿಡ್ತೀವಿ. ಇದಕ್ಕೆ ಎರೆಹುಳುಗಳ ಬಂದ್ಬಿಟ್ಟು ನಮ್ಮಲ್ಲಿ 3 ವೆರೈಟೀಸ್ ಇದೆ. ಐಸೇನಿಯಾ, ಫೈಟಿಡಾ, ಯೂಜಿನಿಯಾ, ಸಿಜಿನಿಯಾ, ಫಿರೋನಿಕ್ಸ್ ಅಂತ. ಆ 3 ವೆರೈಟೀಸ್ ಹುಳುನು ಮಿಕ್ಸ್ ಮಾಡಿ ಬಿಟ್ಟಿರ್ತೀವಿ. ನಾವೇನಂದ್ರೆ ಹೊರಗಡೆಯಿಂದ ಏನು ಬೈ ಮಾಡಲ್ಲ, ಸ್ಟಾರ್ಟಿಂಗ್ ಬೈ ಮಾಡಿದ್ದಷ್ಟೇ. ನಮ್ಮಲ್ಲೇ ಇರೋಂಥ ಹುಳುಗಳು ಇವಾಗ ಬೇರೆ ತೊಟ್ಟಿಲ್ ರೆಡಿ ಆಗಿರುತ್ತೆ. ಆ ತೊಟ್ಟಿಲ್ ರೆಡಿ ಆಗಿರೋಂಥ ಕಾಂಪೋಸ್ಟ್ನ ತಗೊಂಡ್ಮೇಲೆ ಅಲ್ಲಿ ಸಿಗೋಂಥ ಹುಳುಗಳನ್ನ ಇದಕ್ಕೆ ಯೂಸ್ ಮಾಡಿರ್ತೀವಿ. ಸಣ್ಣ ಮೊಟ್ಟೆ ಮರಿಗಳೆಲ್ಲ ಕಾಂಪೋಸ್ಟ್ ಜೊತೆ ಹೋಗುತ್ತೆ. ದೊಡ್ಡ ಎರೆಹುಳುಗಳನ್ನ ತೆಗೆದು ಇದಕ್ಕೆ ಯೂಸ್ ಮಾಡ್ಕೊಂಡಿರ್ತೀವಿ. ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು, ಒಂದು ತೊಟ್ಟಿಯಿಂದ ಇನ್ನೊಂದು ತೊಟ್ಟಿಗೆ ಹೋಲ್ಗಳು ಕೊಟ್ಟಿದ್ದೀವಿ. ಸೊ ಒಂದು 1 ಫೀಟ್ ಅಥವಾ 2 ಫೀಟ್ ಗ್ಯಾಪಲ್ಲಿ ಒಂದೊಂದು ಹೋಲ್ ಕೊಟ್ಟಿದ್ದೀವಿ. ಡೌನಲ್ಲಿದೆ, ಮಿಡ್ಲಲ್ಲಿದೆ, ಟಾಪಲ್ಲಿದೆ. ಆ ಥರ ಇದು ಏನು ಕೊಟ್ಟಿರೋದು ಅಂದರೆ, ಒಂದು ನೀರು ಜಾಸ್ತಿ ಆಯ್ತಂದರೆ ಒಂದೇ ಕಡೆ ಸ್ಟೋರ್ ಆಗಬಾರ್ದು, ಅದು ನೀರು ಬೇರೆ ಕಡೆ ಹೋಗಲಿ ಅಂತ. ಇನ್ನೊಂದು ಎರೆಹುಳು ಈ ತೊಟ್ಟಿಲ್ ಫುಡ್ ಇಲ್ವಾ, ನೆಕ್ಸ್ಟ್ ಯಾವ ತೊಟ್ಟಿಲ್ ಫುಡ್ ಇರುತ್ತೋ ಅಲ್ಲಿಗೆ ಅದೇ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಹೋಲ್ ಕೊಟ್ಟಿದ್ದೀವಿ. ಒಂದು ನೀರು ಜಾಸ್ತಿ ಒಂದೇ ಕಡೆ ನಿಲ್ಬಾರ್ದು ಅನ್ನೋದು ಒಂದು ಕಾನ್ಸೆಪ್ಟು. ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಎರೆಹುಳು ಮುಂದಕ್ಕೆ ಹೋಗ್ಲಿ, ಒಂದೇ ಕಡೆ ಅದು ಒಂದು ತೊಟ್ಟಿಲ್ ಫುಡ್ ಇಲ್ಲ ಅಂದರೆ ಅಲ್ಲೇ ಅದು ನಿಲ್ಲೋದು ಬೇಡ. ಅದು ಎಲ್ಲಿ ಫುಡ್ ಇರುತ್ತೋ ಅಲ್ಲಿಗೆ ಅದೇ ಮೂವ್ಮೆಂಟ್ ಆಗ್ತಾ ಇರುತ್ತೆ. ನಿಮಗೆ ಇಲ್ಲಿ ಬಿಟ್ಟಿದ್ದು ಎಲ್ಲ ತೊಟ್ಟಿಗೂ ಮೂವ್ಮೆಂಟ್ ಆಗ್ತಾ ಇರುತ್ತೆ.
ಇದಕ್ಕೆ ರೆಡಿಯಾಗಿರೋಂಥ ಮೆಟೀರಿಯಲ್ ಬಂದ್ಬಿಟ್ಟು ಈ ಥರ ಇರುತ್ತೆ, ಪೌಡ್ರ್ ಫಾರ್ಮೆಟಲ್ಲಿ ಇರುತ್ತೆ. ಸೊ ಇದಕ್ಕೆ ಒಂದು ವಾರ ನೀರು ಕೆಟ್ಟಿರಲ್ಲ ನಾವು, ಹಂಗಾಗಿ ಈ ಥರ ಪೌಡ್ರ್ ಥರ ಆಗಿರುತ್ತೆ. ಇವಾಗ ಎತ್ಕೊಳ್ಬೋದು ಇದನ್ನ. ಇದ್ರ ಕೆಳಗಡೆ ಹೋದರೆ ಸೊ ಇನ್ನೂ ತಿಂದಿರಲ್ಲ ಹುಳು, ನೋಡಿ ಹುಳು ಇರುತ್ತೆ. ಸೊ ತಿಂದಿರೋ ಕಡೆ ಹುಳು ಇರಲ್ಲ, ಒಂದ್ಸರಿ ತಿಂದಿದ್ನ ಮತ್ತೆ ತಿನ್ನಲ್ಲ ಹುಳು. ಮತ್ತೆ ಇದ್ರ ಕೆಳಗಡೆ ಹೋಯ್ತಂದ್ರೆ ಇನ್ನು ಸಗಣಿ ಹಾಗೆ ಇದನ್ನ ನಾವು ತೆಗಿಯೋಕ್ಕಾಗಲ್ಲ, ಹಸಿ ಸಗಣಿ ಇದೆ. 1 ಫೀಟ್ವರೆಗೂ ರೆಡಿ ಇದೆ, 3/4ರಿಂದ 1 ಫೀಟ್ ರೆಡಿ ಇದೆ ಇವಾಗ. ಇದ್ರ ಕೆಳಗಡೆ ಇನ್ನೂ ತಿಂದಿಲ್ಲ. ಇದು ದೊಡ್ಡ ಫಿಲ್ಟ್ರು, ಇದು ಬಂದ್ಬಿಟ್ಟು ನಿಮಗೆ 3/4 ಇಂಚ್ ಇರುತ್ತೆ. 3/4 ಇಂಚಲ್ಲಿ ಫಿಲ್ಟ್ರ್ ಮಾಡ್ತೀವಿ. ಇದ್ರಲ್ಲಿ ಬಂದ್ಬಿಟ್ಟು ಸಣ್ಣ ಸಣ್ಣ ಎರೆಹುಳ, ದಪ್ಪ ಎರೆಹುಳಗಳೆಲ್ಲ ಇರುತ್ತೆ. ನಿಲ್ಸಿ ಸ್ವಲ್ಪ ಈ ಥರದ ಎರೆಹುಳುಗಳೆಲ್ಲ ಇರುತ್ತೆ ಗೊಬ್ಬರ ತೆಗಿಬೇಕಾದ್ರೆ, ಇದೆಲ್ಲ ಬಂದಿರುತ್ತೆ. ಬಟ್ ಸಣ್ಣ ಫಿಲ್ಟ್ರ್ ಮಾಡ್ಬೇಕಾದ್ರೆ ಸಾಧ್ಯ ಆದಷ್ಟು ಸಣ್ಣದು ಮೊಟ್ಟೆ ಮರಿಗಳು ಮಾತ್ರ ಹೋಗುತ್ತೆ, ದೊಡ್ಡದೆಲ್ಲ ತೆಗ್ದಿರ್ತೀವಿ. ಸೊ ಈ ಸೈಜಿನ ಏನಿರುತ್ತೋ ಕಡ್ಡಿಗಳೆಲ್ಲ ಬಿದೋಗಿರುತ್ತೆ. ಏನು ಮಾಡ್ತೀವಿ, ಇದನ್ನೇ ಫೈನಲೈಸ್ ಮಾಡೋಕ್ಕಾಗಲ್ಲ ಸರ್, ಸೊ ಕಡ್ಡಿಗಳೆಲ್ಲ ಬರುತ್ತೆ ಅಂತ. ಇದ್ರಲ್ಲಿ ಒಂದ್ಸರಿ ಫಿಲ್ಟ್ರ್ ಆದಮೇಲೆ ಅಗೇನ್ ಸಣ್ಣ ಫಿಲ್ಟ್ರ್ ಮಾಡ್ತೀವಿ. ಸಣ್ಣ ಫಿಲ್ಟ್ರ್ ಬಂದ್ಬಿಟ್ಟು ಸೊ ಒಂದು 5 mm ಇರುತ್ತೆ. ಈ 5 mm ಅಲ್ಲಿ ಬಂದ್ಬಿಟ್ಟು ತುಂಬ ಸಣ್ಣದಾಗಿ ಗೊಬ್ಬರ ನೋಡಿದ ತಕ್ಷಣ ನಿಮಗೆ ಟೀ ಪೌಡ್ರ್ಗಿಂತ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ತುಂಬ ಸಣ್ಣ ಸೈಜ್ ಮಾಡಿದ್ರೆ ಸೊ ಎರೆಹುಳುಗಳೆಲ್ಲ ಸತ್ತೋಗುತ್ತೆ. ಮತ್ತೆ ಇಲ್ಲಿ ನೋಡಿ, ಫಿಲ್ಟರ್ ಮಾಡ್ಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ಈ ಥರ ಉಜ್ಬೇಕಾದ್ರೆ ಎರೆಹುಳುಗಳೆಲ್ಲ ಸತ್ತೋಗುತ್ತೆ. ಹಂಗಾಗಿ ಏನು ಮಾಡ್ತೀವಿ, ಒಂದು ಸ್ವಲ್ಪ ಸೈಜ್ ದೊಡ್ಡದಿದೆ ಆದ್ರೂ ಎರೆಹುಳುಗಳೆಲ್ಲ ಹೋಗ್ತಾ ಇರುತ್ತೆ. ಬಟ್ ಏನೂ ಮಾಡ್ಲಿಕ್ಕಾಗಲ್ಲ, ಫಿಲ್ಟರ್ ಮಾಡ್ಬೇಕಾದ್ರೆ ತುಂಬ ಅವಾಯ್ಡ್ ಮಾಡ್ಲಿಕ್ಕಾಗಲ್ಲ. ಸೊ ಹಂಗಾಗಿ 5 mm ಫಿಲ್ಟರ್ ಮಾಡ್ತಾ ಇದೀವಿ. ಫಸ್ಟ್ ಎಲ್ಲ 4 mm ಅಲ್ಲಿ ಮಾಡ್ತಾ ಇದ್ವಿ. 4 mm ಅಲ್ಲಿ ಸಿಕ್ಕಾಬಟ್ಟೆ ಹುಳು ಸತ್ತೋಗೋದು, ಎರೆಹುಳು ಗೊಬ್ಬರ ಜೊತೆ ಎರೆಹುಳುಗಳೇ ಹೋಗ್ತಾ ಇರಲಿಲ್ಲ. ಸೊ ಸಣ್ಣ ಮೊಟ್ಟೆ ಮಾತ್ರ ಹೋಗ್ತಾ ಇತ್ತು, ಮರಿಗಳೆಲ್ಲ ಇಲ್ಲೇ ಸತ್ತೋಗ್ತಾ ಇತ್ತು. ಹಂಗಾಗಿ 1 mm ಫಿಲ್ಟರ್ ಸೈಜ್ನ ದೊಡ್ಡದು ಮಾಡಿದ್ವಿ. ಇವಾಗ ಪರವಾಗಿಲ್ಲ. ಇದು ಫೈನಲ್ ಫಿಲ್ಟ್ರ್. ಇದು ಫಿಲ್ಟರ್ ಆದ್ಮೇಲೆ ಬಂದ್ಬಿಟ್ಟು ನಾವು ಈ ಥರ ಸ್ಟೋರ್ ಮಾಡ್ತೀವಿ. ಯಾವುದನ್ನು ಪ್ಯಾಕ್ ಮಾಡಿರಲ್ಲ, ಈ ಥರ ಸ್ಟೋರ್ ಮಾಡಿರ್ತೀವಿ. ನಮ್ಗೆ ಆರ್ಡರ್ ಪ್ಲೇಸ್ ಆದಮೇಲೆ ನಾವು ಪ್ಯಾಕಿಂಗ್ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ಈ ಥರ ಸ್ಟೋರಿಂಗಲ್ಲಿ ಇರುತ್ತೆ. ಈ ಸ್ಟೋರ್ ಮಾಡಬೇಕಾದ್ರೆ ಇದಕ್ಕೆ ಡೈಕೋಡರ್ಮಾ ಸೂಡೋಮೋನಾಸ್ನ ಆ್ಯಡ್ ಮಾಡಿ ಸ್ಟೋರ್ ಮಾಡಿರ್ತೀವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು ಪರ್ kg 9 rupees ಥರ. 50 kg ಬ್ಯಾಗ್ ಬಂದ್ಬಿಟ್ಟು 450 rupees ಇರುತ್ತೆ. 25 kg ಬ್ಯಾಗ್ಸ್ ಬಂದ್ಬಿಟ್ಟು 250 ಇರುತ್ತೆ. 1 ಟನ್ ಬಂದ್ಬಿಟ್ಟು 9,000 ರೂಪಾಯಿ ಇದೆ. ಸೊ 50 kg ಬ್ಯಾಗ್ಸ್ ಆಯ್ತು ಅಂದ್ರೆ 25 kg ಬ್ಯಾಗ್ಸ್ ಆಯ್ತು ಅಂದ್ರೆ 10,000 ರೂಪಾಯಿ ಟನ್ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಇರುತ್ತೆ. ಸೊ ನೀವು ಎಲ್ಲಿ ಬೇಕಾದ್ರೂ ಕಳಿಸ್ಕೊಡ್ತೀವಿ. ಇದು ವರ್ಮಿ ಕಾಂಪೋಸ್ಟ್ ಮಾಡಬೇಕಾದ್ರೆ ಎರೆಹುಳುಗಳನ್ನ ತಿನ್ನಕ್ಕೆ ಇಲಿ ಬರುತ್ತೆ, ಹಾವು ಬರುತ್ತೆ, ಅಲ್ಲಿಂದ ಜೊತೆಗೆ ಇರುವೆ ಬರುತ್ತೆ. ಸೊ ಇರುವೆಗೇನೋ ನಾವು ಟರ್ಮರಿಕ್ ಪೌಡರ್ನ ಯೂಸ್ ಮಾಡೋದು, ಅರಿಶಿನ ಪುಡಿ ಯೂಸ್ ಮಾಡ್ತೀವಿ. ಕೆಮಿಕಲ್ಸ್ ಹಾಕಿದ್ರೆ ಎರೆಹುಳುಗಳು ಸಿಗುತ್ತೆ, ಹಂಗಾಗಿ ಅರಿಶಿನ ಪುಡಿ ಯೂಸ್ ಮಾಡ್ತೀವಿ. ಇಲಿಗೆ ಮತ್ತೆ ಹಾವಿಗೆ ಏನೂ ಮಾಡ್ಲಿಕ್ಕಾಗಲ್ಲ, ಕಾಮನ್ ಆಗಿ ತಿಂದು ಹೋಗುತ್ತೆ. ಅದು ಬಿಟ್ರೆ ಕೊಕ್ರೆಗಳು ಬರುತ್ತೆ. ಕೊಕ್ರೆಗಳು ಬರಬಾರ್ದು ಅಂದ್ಬಿಟ್ಟು ಇದ್ರ ಮೇಲೆ ಶೇಡ್ ನೆಟ್ನ ಕ್ಲೋಸ್ ಮಾಡ್ತೀವಿ ನಾವು ಯೂಸಲ್ ಆಗಿ. ಸೊ ಇಲ್ಲಾಂದ್ರೆ ನಮ್ಮಲ್ಲೇ ಸಿಗೋಂಥ ಅಗ್ರಿಕಲ್ಚರ್ ವೇಸ್ಟ್ ಏನ್ ಬರುತ್ತೆ, ಎಲೆಗಳು ಅಥವಾ ಕಬ್ಬಿನ ಶೇಗೆ, ಭತ್ತದ ಹುಲ್ಲು, ರಾಗಿ ಹುಲ್ಲು ಏನಾದ್ರೆ ಮೇಲ್ಗಡೆ ಒಂದು ಲೇಯರ್ ಮುಚ್ಚಬಹುದು. ಸೊ ಇದೊಂದು ಆಪ್ಷನ್ ಇರುತ್ತೆ. ಎರೆಹುಳು ಗೊಬ್ಬರ ಬಂದ್ಬಿಟ್ಟು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಒಂದು ಸಣ್ಣ ಹೂವಿನ ಗಿಡದಿಂದ ಹಿಡಿದು ದೊಡ್ಡ ಮರದವರೆಗೂ ಯೂಸ್ ಮಾಡ್ಬೋದು. ಸೊ ಯಾವುದಕ್ಕೂ ಇದು ಕೆಮಿಕಲ್ ಅಲ್ಲ, ಕೆಮಿಕಲ್ ಫ್ರೀ ಇರೋದ್ರಿಂದ ಎಲ್ಲ ಗಿಡಕ್ಕೂ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಇಳುವರಿ ಚೆನ್ನಾಗಿರುತ್ತೆ, ನಿಮ್ಮ ಜೊತೆಗೆ ಆರ್ಗ್ಯಾನಿಕ್ ಆಗಿರುತ್ತೆ, ಹೆಲ್ತಿ ಆಗಿರುತ್ತೆ, ಶೇಪ್ ಚೆನ್ನಾಗಿ ಬರುತ್ತೆ, ಫ್ಲವರಿಂಗ್ ಚೆನ್ನಾಗಿರುತ್ತೆ. ನಿಮಗೆ ಇಳುವರಿ ಬೇರೆದಕ್ಕೆ ಕಂಪೇರ್ ಮಾಡಿದಾಗ ಇಳುವರಿ ಜಾಸ್ತಿ ಬರುತ್ತೆ. ಇದು ಮೇಜರ್. ನಿಮ್ಗೆ ಎಲ್ಲ ಬೆಳೆಗೂ ಯೂಸ್ ಮಾಡ್ಬೋದು. ಇವಾಗ ಅಡಿಕೆ ಕೊಡ್ತಾ ಇದೀವಿ, ತೆಂಗು ಕೊಡ್ತಾ ಇದೀವಿ, ಕಾಫಿ ಕೊಡ್ತಾ ಇದೀವಿ, ವೆಜಿಟೇಬಲ್ಸ್ ಕೊಡ್ತಾ ಇದೀವಿ, ಹೂವು ಕೊಡ್ತಾ ಇದೀವಿ. ಸೊ ಪ್ರತಿಯೊಂದು ಬೆಳೆಗೂ ಕೊಡ್ತಾ ಇದೀವಿ. ನಮ್ಗೆ ಎಲ್ಲ ಥರ ಕಸ್ಟಮರ್ಸ್ ಅವರೇ ಎಲ್ಲ ಕಡೆ, ಆಲ್ ಓವರ್ ಕರ್ನಾಟಕ ನಾನು ಎಲ್ಲ ಕಡೆ ಕೊಡ್ತಾ ಇದ್ದೀನಿ. ಇವಾಗ ನಂದು ಯೂನಿಟ್ ಇರೋದು ಮಂಡ್ಯ. ನಾನು ಮಂಡ್ಯದಿಂದ ಮೈಸೂರು, ಬೆಂಗಳೂರು, ಚಿಕ್ಕಮಂಗ್ಳೂರು, ಹಾಸನ್ನು, ಅಲ್ಲಿಂದ ಬಂದು ಸಕಲೇಶ್ಪುರ, ಅಲ್ಲಿಂದ ದೊಡ್ಡಬಳ್ಳಾಪುರ, ಕೋಲಾರ, ಮತ್ತೆ ಶಿವಮೊಗ್ಗ, ನಾರ್ತ್ ಕರ್ನಾಟಕದವರೆಗೂ ಕೊಡ್ತಿದ್ದೀವಿ. ಬಿಜಾಪುರದವರೆಗೂ ಕೊಡ್ತಾ ಇದ್ದೀನಿ. ದಾವಣಗೆರೆ ಈ ಕಡೆ ಎಲ್ಲ ಅಡಿಕೆಗೆಲ್ಲ ತುಂಬ ಜನ ಬಂದು ತಗೋಗ್ತಾವ್ರೆ. ಸೊ ರಿಸಲ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ಅಡಿಕೆ ಬಂದ್ಬಿಟ್ಟು ಪ್ಲಾಂಟೇಶನ್ ಮಾಡಬೇಕಾದ್ರೆ 1 kg ಅಷ್ಟು ಹಾಕಿ ಪ್ಲಾಂಟೇಶನ್ ಮಾಡಿ. ಹೇಗೆ ನಿಮಗೆ 2 years ಗಿಡ ಇತ್ತಂದರೆ ಒಂದು 2 kgs, 3 to 4 years ಗಿಡ ಇದ್ದರೆ 3 to 4 kgs. ಸೊ ಎಬೋ 4 years ಮೇಲೆ ಎಲ್ಲ ಗಿಡಕ್ಕೂ 5 kgs. ಅದು 10 ವರ್ಷ ಆಗಿರಲಿ, 20 ವರ್ಷ ಆಗಿರಲಿ, ಇದರಿಂದ 6 kg ಸಾಕಾಗುತ್ತೆ. ವರ್ಷಕ್ಕೆ 2 ಸರಿ ಕೊಟ್ಟರೆ ಸಾಕಾಗುತ್ತೆ. ಇದು
ಇನ್ನೊಂದೇನಂದ್ರೆ ನಮ್ಮಲ್ಲಿ ರೈತರೆಲ್ಲ ಅವರಲ್ಲೇ ಸಿಗುವಂಥ ಅಗ್ರಿಕಲ್ಚರ್ ವೇಸ್ಟ್ ಮತ್ತೆ ಸಗಣಿನ ಹೊರಗಡೆ ವೇಸ್ಟ್ ಮಾಡ್ತಾವ್ರೆ. ಜೊತೆಗೆ ಅಗ್ರಿಕಲ್ಚರ್ ವೇಸ್ಟ್ ಅಂತೂ ಯಾರು ಯೂಸ್ ಮಾಡ್ತಿಲ್ಲ. ಕಾಂಪೋಸ್ಟ್ ಮಾಡಿ ಕಾಂಪೋಸ್ಟ್ ಮಾಡಿ ಮತ್ತೆ ಜಮೀನಿಗೆ ರೀಯೂಸ್ ಯಾರು ಮಾಡ್ತಾ ಇಲ್ಲ. ಅದನ್ನ ಜಾಸ್ತಿ ಯೂಸ್ ಮಾಡಿ, ಅದರಿಂದ ನಿಮಗೆ ಬೆಳೆಗಳು ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮಗೆ ಕಾಸ್ಟಿಂಗು ಕಮ್ಮಿ ಆಗುತ್ತೆ. ಹೊರಗಡೆಯಿಂದ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಬರ್ತಾ ಇದೆಯೋ ಅದನ್ನ ತರೋದು ಕಮ್ಮಿ ಆಗುತ್ತೆ. ನಿಮಗೆ ಆರ್ಗ್ಯಾನಿಕ್ ಆಗಿ ಫುಡ್ ರೆಡಿ ಆಗುತ್ತೆ. ನಿಮ್ಗೆ ಏನೇ ಒಂದು ಬೆಳೆ ಆದರೂ ಅದು ಆರ್ಗ್ಯಾನಿಕ್ ಆಗಿ ಬರುತ್ತೆ. ನಿಮ್ಮಲ್ಲೇ ಸಿಗೋಂಥ ಅಗ್ರಿಕಲ್ಚರ್ ವೇಸ್ಟು ಮತ್ತು ನಿಮ್ಮದೇ ಹಸುಗಳ ಸಗಣಿ ಇದ್ರೆ ಅದನ್ನು ಜಾಸ್ತಿ ಮಾಡ್ಕೊಂಡು ಯೂಸ್ ಮಾಡಿ. ನನ್ನ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ವರ್ಮಿ ಕಂಪೋಸ್ಟ್ ಬೇಕಾಗುತ್ತೆ, ಒಳ್ಳೆ ಕ್ವಾಲಿಟಿ ವರ್ಮಿ ಕಂಪೋಸ್ಟ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಸಂತೋಷ್ ಅಂತ 9742393711. ಸೊ ಅದಕ್ಕೆ ಈ ಥರ ಸ್ಕ್ರೀನ್ ಮೇಲೆ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ರಾಜ್ಯ ವಿಭೂಷಣ ಪ್ರಶಸ್ತಿ ಬಂದಿದ್ದು 2023ನಲ್ಲಿ. ಸೊ ಇದು 2021ನಲ್ಲಿ BTA ಇಂದ ಯಶಸ್ವಿ ಉದ್ಯಮಿಯನ್ನ ಪ್ರಶಸ್ತಿ ಕೊಟ್ಟಿದೆ.